ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗ ನಿನ್ನೆ ಅಂದರೆ ರಾತ್ರಿ ಒಂದು ಬ್ಲಾಗ್ ಮಾಡಿದ್ನಲ್ವ, ಅದರಲ್ಲಿ ಡೆಕೋರೇಷನ್ ತೋರಿಸಿದ್ದೀನಿ. ಅದೇ ಇವಾಗ ತೋರಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ನೋಡಿ ಎಷ್ಟು ಗೊತ್ತಾ, 1 ಗಂಟೆಗೆ 4 ನಿಮಿಷ ಇದೆ. ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಹಾಗೆ ಒಂದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸು ಡೆಕೋರೇಷನ್ ಹೇಗಾಗಿದೆ ಅಂಥೇಳಿ ತೋರಿಸ್ತೀನಿ, ಸರಿನಾ ಫ್ರೆಂಡ್ಸ್? ನೋಡಿ 1 ಗಂಟೆ ಆಗಿದೆ. ಕರೆಕ್ಟಾಗಿ 1 ಗಂಟೆಗೆ 4 ನಿಮಿಷ ಇದೆ. ಇದು ರಾತ್ರಿ ಫ್ರೆಂಡ್ಸ್. ಇದು ಸಿಂಪಲ್ ಆದ ಡೆಕೋರೇಷನ್ ಹೇಗಿದೆ. ಇನ್ನು ಏನೋ ರೆಡಿ ಮಾಡಿಲ್ಲ, ಇವಾಗ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಡೆಕೋರೇಷನ್ನು ಟೈಮು ಆಗಿದೆ. ಮನೆಯೂ ಫುಲ್ಲೆಲ್ಲ ಕ್ಲೀನಾಗಿದೆ. ಈ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಬೇಗ ಸ್ವಲ್ಪ ಸ್ಯಾರಿಗೆಲ್ಲ ರೆಡಿ ಮಾಡಿ ಸ್ಯಾರಿ ಎಲ್ಲ ಉಟ್ಟಿಸ್ಬಿಟ್ಟು ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತೀನಿ. ಸ್ಯಾರಿ ಎಲ್ಲ ಉಟ್ಟಿಸ್ಬಿಟ್ಟು ಯಾವ ಥರ ಉಡ್ಸಿದ್ದೀನಿ ಅಂಥೇಳಿ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಮಲಿಕೊಂಡವ್ರೆ, ನನ್ನ ಮಗಳು ಮಲಿಕೊಂಡವಳೆ, ನಾನು ಒಬ್ಬಳೇ ಎದ್ದಿರೋದು. ಇಷ್ಟೋ ತನಕ ಇದ್ದರು, ಇವಾಗ ಮಲಿಕೊಂಡವ್ರು ಅವರು. ನಾನೇನು ಇವಾಗ ಮಲಸಿದೆ, ಹಾಗಾಗಿ ಇವಾಗ ಮಲಿಕೊಂಡವ್ರೆ. ನಾನು ಎಲ್ಲ ಸೀರೆ ಎಲ್ಲ ಉಡಿಸ್ಬಿಟ್ಟು ಅವ್ರಿಗೆ ಎಬ್ಬಿಸ್ತೀನಿ. ಅವರು ಎದ್ಮೇಲೆ ಆಮೇಲೆ ಅವರು ಏನು ಮಾಡ್ತಾರೆ ಅಂಥೇಳಿ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾ ಇರ್ತೀನಿ. ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಇವಾಗೆಲ್ಲ ಪೂಜೆಗೆಲ್ಲ ಬೇಕು ಅಂಥೇಳಿ ಎಲ್ಲ ತೆಗೆದಿಟ್ಟಿದ್ದೀನಿ. ಅದು ರಂಗೋಲಿ, ಅದು ಅರಿಶಿನ ಕುಂಕುಮ, ಬಾಗಿಲಿಕ್ಕೋದು, ಅದು ಗಂಜಲ ಮನೆ ಒರ್ಸೋಕ್ಕೆ ಇಟ್ಟಿದೆ. ಆಮೇಲೆ ಈ ಕಡೆ ಎಲ್ಲ ಲೈಟಿಂಗ್ಸು ಅವೆಲ್ಲ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮನೆ ಒರೆಸ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಇವತ್ತು ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ, ಬಳೆನೂ ಹಾಕ್ಕೊಂಡಿದ್ದೀನಿ ಇವತ್ತು. ಸರಿ ಫ್ರೆಂಡ್ಸ್, ಇವಾಗ ಸ್ಯಾರಿ ಉಡಿಸ್ತೀನಿ. ಯಾವ ಥರ ಉಡಿಸ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಯಾವ ಥರ ಉಡಿಸ್ತಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ, ಸರಿನಾ? ನಾನೇನು ಪೂರ್ತಿಯಾಗಿ ಏನು ಶೇರ್ ಮಾಡೋದಿಲ್ಲ, ಯಾಕಂದರೆ ನಾನೇನು ಅದೇನು ಬ್ಲಾಗ್ ಮಾಡ್ತಾಯಿಲ್ಲ. ನಾನು ಸೀರೆ ಯಾವ ಥರ ಉಡಿಸ್ಬೇಕು ಅಂಥೇಳಿ ನಿಮಗೆ ಯಾವ ಥರ ಉಡಿಸ್ತಾರೆ, ಯಾವ ಥರ ಉಡಿಸ್ಬೇಕು ಅಂಥೇಳಿ ಬೇಕಾದರೆ ನೀವು ಯೂಟ್ಯೂಬಲ್ಲೇ ಎಷ್ಟೊಂದು ಜನ ಅದೇ ಬ್ಲಾಗ್ ಮಾಡ್ತಾರೆ, ಅಲ್ಲಿ ಹೋಗಿ ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು. ನಾನು ಅದೇ ನೋಡಿಕೊಂಡು ಉಡಿಸ್ತಾ ಇರೋದು. ನಾನು ಸ್ವಲ್ಪ ನಂದು ಪ್ಲ್ಯಾನಿಂಗು ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೀನಿ ಯಾವ ಥರ ಉಡಿಸ್ಬೇಕು ಅಂಥೇಳಿ. ನಾನು ಇವಾಗ ಮಾತಾಡ್ಕೊಂಡು ಕೂತ್ಕೊಂಡೆ, ಹಾಗೆ ಟೈಮ್ ಆಗುತ್ತೆ. ಅವಾಗಲೇ ಆಯಿತು, 1 ಗಂಟೆ 10 ನಿಮಿಷ ಆಗಿದೆ ಇವಾಗ. ಅವಾಗಲೇ ಬನ್ನಿ ಇವಾಗ ಬೇಗ ಸ್ಯಾರಿ ಉಡಿಸ್ಬಿಟ್ಟು ಯಾವ ಥರ ಕಾಣ್ತಾ ಇದೆ ಅಂಥೇಳಿ ಶೇರ್ ಮಾಡ್ತೀನಿ. ಎಷ್ಟು ತನಕ ಆಗ್ತದೆ ಅಂಥೇಳಿ ಖಂಡಿತಗೊಂಡು ಟೈಮ್ ಹೇಳ್ತೀನಿ. ಇವಾಗ 1 ಗಂಟೆನ ಎಷ್ಟು ತನಕ ನಾನು ಸ್ಯಾರಿ ಉಡಿಸ್ತೀನಿ ಅಂಥೇಳಿ ಟೈಮಿಂಗ್ ಸಮೇತ ತೋರಿಸ್ತೀನಿ, ಸರಿನಾ? ಎಲ್ಲರಿಗೂ ಇನ್ನೊಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರೂ ನಿಮಗೆ ಆರೋಗ್ಯ, ಆಯುಷ್, ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ ಅಂಥೇಳಿ ದೇವ್ರ ಹತ್ರ ನಾನು ಬೇಡ್ಕೊತೀನಿ, ನೀವು ಬೇಡ್ಕೊಳ್ಳಿ, ಸರಿನಾ? ಬನ್ನಿ ಇವಾಗ ರೆಡಿ ಮಾಡೋಣ ಬೇಗ. ಫ್ರೆಂಡ್ಸ್, ಇವಾಗ ನಾನು ಲಕ್ಷ್ಮಿಗೆ ಕುಂದ್ಸೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಹಾಗೆ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಶೇರ್ ಮಾಡಿದ್ದೀನಿ, ಯಾಕಂದರೆ ನಾನು ಸ್ಟಾರ್ಟ್ ಮಾಡೋವಾಗ ನಿಮ್ಮ ಜೊತೆ ಮಾತ್ರ ಬ್ಲಾಗ್ ಮಾಡಿರೋದು, ಆಮೇಲೆ ಮಾಡಲಿಲ್ಲ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ ಅಷ್ಟೇ. ನಾನು ಅಲ್ಲಿ ಒಂದು ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಪೂಜೆ ಅಂದರೆ ಕಳಸ ಎಲ್ಲ ಸ್ಥಾಪನೆ ಮಾಡ್ಕೊತೀನಿ. ಹಾಗಾಗಿ ಮಾಡ್ಕೊತಾ ಇದ್ದೆ, ರೆಡಿ ಮಾಡ್ಕೊತಾ ಇದ್ದೆ. ನಾನು ಒಬ್ಬಳೇ ಇದ್ದಲ್ವ, ಹಾಗಾಗಿ ಮಾಡಿಕೊಂಡು ವೀಡಿಯೋಸು ಮಾಡಿಕೊಂಡು ಇದು ಮಾಡ್ತಾಯಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ಎದ್ಬಿಟ್ರು, ಯಾಕಂದರೆ ಸೀರೆ ಉಡ್ಸೋಕ್ಕೆ ಕಷ್ಟ ಆಗುತ್ತೆ, ಇಬ್ಬರಿದ್ರೆ ಸರಿ ಹೋಗುತ್ತೆ ಅಂಥೇಳಿ ಅವರೇ ಎದ್ಬಿಟ್ರು. ಅವರು ಮಲಿಕೊಂಡಿದ್ದೆ 10 ಮಿನಿಟ್ಸ್ ಅಷ್ಟೇ, ಆಮೇಲೆ ಎದ್ಬಿಟ್ರು. ನಾನು ಏನು ಮಲಿಕೊಂಡಿದ್ದಕ್ಕೆಲ್ಲ ನೋಡ್ತಾ ಇರಿ ಎಷ್ಟೋ ತನಕ ಆಗುತ್ತೆ ಅಂಥೇಳಿ ಸೀರೆ ಉಡಿಸಿ ರೆಡಿ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಕರೆಕ್ಟಾಗಿ 1 ಅವರ್ ಆಯಿತು. 2 ಗಂಟೆಯಿಂದ ಮತ್ತು ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಕೊಂಡೆ. ಆಮೇಲೆ ಅಲ್ಲಿಂದ ಮತ್ತೆ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕಾಗಿತ್ತು, ಅದು ಮಾಡಿಕೊಂಡೆ.
ಆಮೇಲೆ ಇಲ್ಲಿ ಎಲ್ಲ ಇಡಬೇಕಲ್ವ, ಪ್ಲೇಟ್ಸ್ ಎಲ್ಲ ಜೋಡಿಸಿ ಇಡಬೇಕು, ಅದೆಲ್ಲ ಮಾಡೋದು. ಆಮೇಲೆ ರಂಗೋಲಿ ಬಿಡಿಸೋದು ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 5 ಗಂಟೆ ಆಗಿತ್ತು. ಬೆಳಗ್ಗೆ 5 ಗಂಟೆ ಮಟನೂ ಕೆಲಸ ಆಗಿದೆ. ಆಮೇಲೆ 5:30ಗೆ ಪೂಜೆ ಮಾಡಿದ್ವಿ. ಅದು ಆಗಿದ್ದು ಅಷ್ಟಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ಆದರೆ ಯಾಕಂದರೆ ನಾನು ಒಬ್ಬಳೇ ಎಲ್ಲನೂ ಮಾಡಬೇಕಲ್ವಾ, ಸ್ವಲ್ಪ ಹಿಂಸೆ ಆಗುತ್ತೆ, ರಿಸ್ಕ್ ಆಗುತ್ತೆ. ಎಲ್ಲನೂ ನಾನೊಬ್ಬಳೇ ಮಾಡಬೇಕು ಆಗುತ್ತಾ, ವೀಡಿಯೋನು ಮಾಡಬೇಕು ಅಂಥೇಳಿ ಆಗೋದಿಲ್ಲ ಅಂಥೇಳಿ ಸ್ವಲ್ಪನೇ ವೀಡಿಯೋಸು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು ಇವತ್ತಿಂದ ಬೆಳಿಗ್ಗೆಯಿಂದ ಹಿಡ್ದು ನಾಳೆ ಸಂಜೆ ಮಟನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪಗಳೇ ಬ್ಲಾಗ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ನಾನು ಇದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಒಂದು, ಆಮೇಲೆ ಮತ್ತೆ ಸಂಜೆ ಒಂದು ಆದರೆ ಅದೇ 1-2 ದಿವಸ ಬ್ಲಾಗ್ ಆಗುತ್ತೆ, ಬೇಡ ಅಂದ್ಕೊಂಡು ಒಂದೇ ದಿವಸ ಇರಲಿ ಪರವಾಗಿಲ್ಲ ಅಂಥೇಳಿ ಒಂದೇ ದಿವಸದಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೇ ಆಗಿದ್ದಷ್ಟು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅದು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇವಾಗ. ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಈ ಥರ ಮಾಡ್ತೀನಿ. ಹಾಗೆ ಬ್ಯಾಕ್ ಡೆಕೋರೇಷನು ಯಾವ ಥರ ಇದೆ ಅಂಥೇಳಿನೂ ಕಮೆಂಟ್ ಮಾಡಿ. ನಾನು ಪೂರ್ತಿ ನಿಮಗೆ ಸೀರೆ ಉಡ್ಸಿದ ಮೇಲೂ ತೋರಿಸ್ತೀನಿ, ಯಾವ ಥರ ಉಡಿಸಿದ್ದೀನಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಈ ಸೀರೆ ಅಂತೂ ನಿಜವಾಗ್ಲೂ ಎಷ್ಟು ಈಸಿ ಆಯಿತು ಗೊತ್ತಾ, ನನಗೆ ಪ್ಲೇಟ್ಸಿಗೆ ಮಾಡೋಕ್ಕೂ ತುಂಬ ಈಸಿ ಆಯಿತು. ಆಮೇಲೆ ದೇವ್ರಿಗೆ ಉಡ್ಸೋಕ್ಕೂ, ಎಷ್ಟು ಕಳಸಕ್ಕೆ ಉಡ್ಸೋಕ್ಕೂ ಎಷ್ಟು ಈಸಿ ಆಯಿತು ಗೊತ್ತಾ, ತುಂಬ ಅಂದರೆ ತುಂಬ ಈಸಿ ಆಯಿತು. ನಾನು ಹಿಂದೆ ಒಂದು ಕೋಲ್ ಕಟ್ಕೋತಾ ಇದ್ದೆ, ಅದು ಕೋಲ್ ಕಟ್ಕೊಳ್ಳೋದು ಮರ್ತೇ ಬಿಟ್ಟಿದ್ದೆ ನಿಜ ಹೇಳ್ಬೇಕಾದ್ರೆ. ಪಿನ್ನೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದೆ, ಏನೋ ಒಂದು ಮಿಸ್ ಆಗಿದೆ ಅಲ್ಲ ಅಂದ್ಕೊಂಡು ಆಮೇಲೆ ಮತ್ತೆ ಕೋಲ್ ತಗೊಂಡು ಆಮೇಲೆ ಅದಕ್ಕೆ ಕಟ್ಟಿರೋದಾಯಿತು. ಈ ಥರ ಆಗುತ್ತೆ, ಅರ್ಜೆಂಟಾಗಿ ಮಾಡೋದಿದ್ದಾಗ ಈ ಥರ ಆಗುತ್ತೆ. ಇವಾಗ ಎಲ್ಲನೂ ಬೇಗ ಮಾಡಿ ಒಂದೇ ಕಳಸ ಇಡೋದು, ಸಿಂಗಲ್ ಕಳಸದಲ್ಲೇ ಉಡಿಸ್ತೀನಿ. ಯಾವ ಥರ ಉಡಿಸ್ತೀನಿ ಅಂಥೇಳಿ ನಿಮ್ಮ ಜೊತೆಯಲ್ಲೂ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಇವಾಗ 1 ನಿಮಿಷದಲ್ಲೇ ನಮ್ಮ ಮನೆಯವರು ಎದ್ಬಿಟ್ಟು ಬಂದುಬಿಡ್ತಾರೆ ಅವ್ರು ಅಷ್ಟೇ. ಆಮೇಲೆ ಎದ್ದು ಬಂದಮೇಲೆ ಅವರು ನಾನು ಇಬ್ಬರು ಸೇರಿ ಮಾಡ್ತಾಯಿರ್ತೀವಿ. ಅದಕ್ಕೇ ಅದೇನೋ ತಗೊಂಡಿಲ್ಲ, ಅದೇ ಸೀರೆ ಉಡಿಸೋದೇನಿತ್ತಲ್ವ ಅಷ್ಟೇ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಬ್ಲಾಗು ಹಬ್ಬ ಆದಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬಂದೇ ಬರುತ್ತೆ. ಹಬ್ಬ ಆದಮೇಲೆ ನಾನು ಎಡಿಟಿಂಗ್ ಮಾಡ್ತಾಯಿರೋದು. ಹಬ್ಬ ಆದಮೇಲೆ ಬ್ಲಾಗ್ ಬರ್ತಾಯಿದೆ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಯಾಕಂದರೆ ಹಬ್ಬ ಆದ ತಕ್ಷಣವೇ ನಮ್ಮ ಹಿಂದೆ ಬ್ಲಾಗ್ಸ್ ಇರುತ್ತಲ್ವ, ಅವು ಎಡಿಟಿಂಗ್ ಮಾಡಬೇಕು. ಪೆಂಡಿಂಗ್ ಬ್ಲಾಗ್ಸ್ ಇರುತ್ತೆ, ಅವೆಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಈ ಬ್ಲಾಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂಥರ ಕಂಟಿನ್ಯೂಸ್ ಆಗಿ ನಿಮ್ಗೂ ಗೊತ್ತಾಗುತ್ತೆ ಯಾವ ಥರ ಮಾಡ್ತೀವಿ ಅಂಥೇಳಿ ನೋಡೋರಿಗೆ. ಹಾಗಾಗಿ ಈ ಸಡನ್ಲಿ ಹಬ್ಬದ್ದೇ ಬ್ಲಾಗ್ ಹಾಕಿದ್ರೆ ಹಿಂದೆದು ಬ್ಲಾಗ್ಸ್ ಎಲ್ಲ ಪೆಂಡಿಂಗ್ ಇರುತ್ತೆ. ಆದರೆ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ತಿಂಡಿ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ, ಅಂದರೆ ಏನೇನು ಮಾಡಿದ್ದೀನಿ ಅಂಥೇಳಿ ಆ ಥರ ಹಾಕಿದ್ದೀನಿ. ನಾನೇನಾದರೂ ಇದೇ ಸಡನ್ಲಿ ಹಬ್ಬದ್ದೇ ಹಾಕಿಬಿಟ್ರೆ ಚೆನ್ನಾಗಿರೋದಿಲ್ಲಲ್ವ. ಇವಾಗ ಇದಿಷ್ಟು ಹಾಕಿದ್ದು ನೋಡಿ ಫ್ರೆಂಡ್ಸ್, ಈ ಥರ ಉಡ್ಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ, ಲಕ್ಷ್ಮಿ ನಲ್ಲದೇ ದೃಷ್ಟಿ ಆಗುತ್ತೆ ಇಲ್ವೋ ಅನ್ನಿಸ್ತಾ ಇತ್ತು. ಈ ಥರ ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಉಡಿಸಿರೋದು. ಯಾವ ಥರ ಕಾಣ್ತಾ ಇದೆ ಅಂಥೇಳಿ ನೀವು ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ, ಸರಿನಾ? ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ನಾನು ಅಂದ್ಕೊಂಡಿರೋದೇ ಒಂದು, ಆಗೋದೇ ಒಂದು. ನನಗೆ ನಾನು ಅಂದ್ಕೊಂಡಿರೋದಕ್ಕಿಂತಲೂ ನನಗೆ ಬೆಸ್ಟಾಗಾಯಿತು. ಇಲ್ಲೊಂಚೂರು ಉದ್ದ ಆಗಬೇಕಾಗಿತ್ತು ಸೀರೆ, ಅದು ಉದ್ದ ಆಗಲಿಲ್ಲ. ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಲ್ವಾ ಅಂಥೇಳಿ ಸುಮ್ಮನಾದೆ. ಇವಾಗ ಒಂದೊಂದೇ ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ಚೇರ್ ನೋಡ್ತಾ ಇದ್ದೀನಲ್ವ, ಇಲ್ಲಿ ಕೂತ್ಕೊಂಡಿದ್ದೀನಿ. ಆಮೇಲೆ ಇವಾಗ ಹೊರಗಡೆ ಎಲ್ಲ ಒರೆಸ್ಬಿಟ್ಟು ಬಂದಿದ್ದೀನಿ. ಇವಾಗ ರಂಗೋಲಿ ಅಂದ್ಕೊಂಡು ಹಾಕ್ತಾಯಿದ್ದೆ. ರಂಗೋಲಿದು ಒಂದು ಸ್ಟೋರಿ ಇದೆ ಗೊತ್ತಾ. ರಂಗೋಲಿ ಹಾಕಬೇಕು ಅಂಥೇಳಿ ಹೋಗಿದ್ಲ. ರಂಗೋಲಿ ಹಾಕೋಕ್ಕೆ ಮಳೆನೇ ಬಂದುಬಿಡ್ತು. ಅದೇ ಸರಿ ಇರಲಿ ಅಂಥೇಳಿ ಅರ್ಧಕ್ಕೆ ಬಿಟ್ಬಿಟ್ಟು ಬಂದು ಇವಾಗ ಮತ್ತೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನೋಡಿ, ಮಳೆ ಎಷ್ಟು ಜೋರಾಗಿ ಅರ್ಧ ಬಿಡಿಸಿದ್ದೀನಿ ಇಷ್ಟು. ಆಮೇಲೆ ಮತ್ತೆ ಇದೆಲ್ಲ ಒರೆಸಿ ಬೇರೆ ರಂಗೋಲಿ ಹಾಕಿದೆ. ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ಮಳೆ ಜೋರಾಗಿ ಬರ್ತಾಯಿತ್ತು. ಇವಾಗ ಆಲ್ಮೋಸ್ಟ್ 3/4% ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ನಮ್ಮ ಮನೇಲಿ ಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದೆ ಅಂಥೇಳಿ.
ನನಗೆ ಕಮೆಂಟ್ ಮಾಡಿ. ನಾನು ಈ ಸಲಿನೇ ಜಡೆಬಿಲ್ಲೆ ಹಾಕಿಡಿರೋದು. ವರ್ಷ ವರ್ಷ ಹಾಕ್ತಾ ಇದ್ದಕ್ಕಿಂತ ಈ ಸಲ ಲಕ್ಷ್ಮಿಗಂತೇಳಿ ನಾನು ಒಂದು ಚಿಕ್ಕದು ತಂದಿದ್ದೀನಿ. ಹಾಗಾಗಿ ಇದು ಇವಾಗ ಅದು ಆಲ್ಮೋಸ್ಟ್ ಎಲ್ಲ ರೆಡಿ ಆದಮೇಲೆ ನನ್ನ ಹಸ್ಬೆಂಡು ಅವ್ರು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದರು. ಆಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನನ್ನ ಮಗಳು ಇನ್ನೂ ಎದ್ದಿರ್ಕಿಲ್ಲ. ಅವಳು ಲೇಟಾಗಿ ನೋಡ್ತೀನಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ನಾವು ನಮ್ಮ ಹತ್ರ ಇರುವಂತಹ ಲಕ್ಷ್ಮೀ ಮುಖವಾಡಕ್ಕೆ ಅಭಿಷೇಕ ಮಾಡ್ತೀವಿ. ಇದು ಅಭಿಷೇಕ ಎಲ್ಲ ಮಾಡಿದ್ದೆ. ಯಾಕಂದರೆ ಇದು ವೀಡಿಯೋಸು ನಾನು ಒಬ್ಬಳೇ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಎಲ್ಲನೂ ರೆಡಿ ಆಯಿತು, ಎಲ್ಲನೂ ಇಟ್ವಿ. ಆಮೇಲೆ ನನ್ನ ಮಗಳು ಲಾಸ್ಟಕ್ಕೆ ಅವಳು ಪೂಜೆ ಮಾಡ್ತಾ ಇದ್ಲು. ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಬೆಳಿಗ್ಗೆ ಈ ಥರ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ. ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಹಾಕಿ ನಾನು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಕರೆಕ್ಟಾಗಿ 5:15ಗೆ ಪೂಜೆ ಎಲ್ಲ ಆಗಿತ್ತು. ನನ್ನ ಮಕ್ಕಳು ಎಲ್ಲ ರೆಡಿ ಮಾಡಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ನನ್ನ ಮಗಳಿಗೂ ಪೂಜೆ ಎಲ್ಲ ಮಾಡಿಸಿದ್ವಿ. ಇಲ್ಲೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕಿಂತ ಅದರಲ್ಲೂ ಇಷ್ಟಪಟ್ಟು ಮಾಡಿರುವಂತಹ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಈ ಥರ ರಂಗೋಲಿ ಇನ್ನೊಂದ್ಸಲಿ ಎಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಆದರೆ ಪೂರ್ತಿ ಅಳಿಸ್ಬಿಟ್ಟು ಬಿಡಿಸ್ಲಿಕ್ಕಿಲ್ಲ. ಸ್ವಲ್ಪ ಎಲ್ಲೆಲ್ಲಿ ಮಳೆ ಬಂದಿತ್ತಲ್ವ ಅದೆಲ್ಲ ಒರೆಸ್ಬಿಟ್ಟು ಕ್ಲೀನಪ್ಗೆ ಇನ್ನೊಂದ್ಸಲಿ ಎಲ್ಲ ಬಿಡಿಸಿದ್ದೆ. ನನ್ನ ಮಗಳು ಸಾಂಬ್ರಾಣಿ ಬತ್ತಿ ಇರುತ್ತಲ್ವ ಅದು ತುಂಬ ಹಾಕ್ಬಿಟ್ಟಿದ್ಲು. ಎಷ್ಟು ಹೊಗೆ ತುಂಬಿಟ್ಟಿತ್ತು ಅಂದರೆ ಫುಲ್ಲು ಹೊಗೆ ತುಂಬಿಟ್ಟಿತ್ತು. ಆ ಥರ ಹಾಕ್ಬಿಟ್ಟಿದ್ಲು. ಅದು ಸ್ಮೆಲ್ಲು ಅದಕ್ಕೆ ತುಂಬ ಗಾಳಿ ತುಂಬ ಹೊಗೆ ಬಂದುಬಿಟ್ಟಿತ್ತು ಅಷ್ಟೇ. ಇವಾಗ ಆ ಕಡೆ ಗಿಡನೂ ಹಾಕಿಟ್ಟಿದ್ದೀನಿ ನೋಡಿ. ಅದು ಚೆನ್ನಾಗಿ ಇದೆಯಲ್ಲ. ಆಮೇಲೆ ದೇವ್ರ ಮನೆಯಲ್ಲೂ ಸಾಂಬ್ರಾಣಿ ಎಲ್ಲ ಹಾಕಿ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿ ಸಿಂಪಲ್ಲಾಗಿ ಪೂಜೆನೂ ಎಲ್ಲ ಆಗಿತ್ತು. ಸಂಜೆ ಫುಲ್ ಹೂವು ಎಲ್ಲ ಹಾಕಿ ಬೇರೆ ಹೂವು ಎಲ್ಲ ಹಾಕಿ ಹೂವಿನ ಹಾರ ಹಾಕಿ ಮತ್ತೆ ಪೂಜೆ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೆ. ಇದೆಲ್ಲ ಹೂವಿನ ಹಾರ ಎಲ್ಲ ನಾನೇ ಮಾಡಿದ್ದು, ನಿಮಗೆ ತೋರಿಸಿದ್ದಲ್ವಾ ಅದೇನೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಸಂಜೆ 4 ಗಂಟೆ ಆಗಿದೆ. ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಅಡುಗೆ ಎಲ್ಲ ಮಾಡಿದೆ. ಅಡುಗೆ ಎಲ್ಲ ಮಾಡಿ ಅಡುಗೆ ಎಲ್ಲ ಆಯಿತು. ಇವಾಗ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಹಾಗೆ ಕ್ಲೀನ್ ಮಾಡಬೇಕು, ನನ್ನ ಮಗಳಿಗೆ ರೆಡಿ ಮಾಡಬೇಕು, ಆಮೇಲೆ ನಾನು ರೆಡಿ ಆಗಬೇಕು. ಅಷ್ಟು ಕೆಲಸ ಇದೆ. ಫುಲ್ಲು ಟ್ಯಾನ್ ಆಗಿದೆ. ಎಷ್ಟು ಟ್ಯಾನ್ ಆಗಿದೆ ನೋಡಿ, ಫೇಸು ಫುಲ್ಲು ಟ್ಯಾನ್ ಆಗಿದೆ. ಇರಲಿ ಪರವಾಗಿಲ್ಲ, ಒಂದು ದಿವಸನೇ ಅಲ್ವಾ. ಮಳೆ ಬೇರೆ ಬರೋಗಾಗಿದೆ, ಹಾಗಾಗಿ ನೋಡ್ತಾ ಇದ್ದೆ. ಫುಲ್ ಟ್ಯಾನ್ ಆಗಿದೆ. ಇವಾಗ ಬನ್ನಿ ಇವತ್ತು ಅಡುಗೆ ಏನೇನು ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ ತೋರಿಸ್ತೀನಿ. ಎಲ್ಲ ನೀರು ಚೆಲ್ಬಿಟ್ಟು ಅವಳೆಲ್ಲ ನನ್ನ ಮಗಳು ಒರೆಸ್ಬೇಕು. ಇದಿಲ್ಲಪ್ಪ ಮಹಾಲಕ್ಷ್ಮಿ ಅವರು. ತೋರಿಸ್ತೀನಿ ರೀ ಎಲ್ಲೆಲ್ಲ ಅಡುಗೆ ಮಾಡಿದ್ದೀನಿ ಅಂಥೇಳಿ. ಹಬ್ಬದ್ದೇ ಅಡುಗೆ ಎಲ್ಲ ಮಾಡಿದ್ದೀನಿ, ಎಲ್ಲೂ ಸ್ಪೆಷಲ್ ಏನೂ ಇಲ್ಲ. ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಹೆಸರುಬೇಳೆ ಎಲ್ಲ ರೆಡಿ ಮಾಡಿ, ಒಗ್ಗರಣೆಗೂ ರೆಡಿ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇದು ಹೆಸರುಬೇಳೆಗೆ. ಇದು ಪ್ರಸಾದಕ್ಕೆ ಹೆಸರುಬೇಳೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಸಪ್ರೇಟಾಗಿ ಇಡ್ತೀನಿ, ಯಾಕಂದರೆ ಬಿಸಿ ಇರುತ್ತಲ್ವ ಹಾಗಾಗಿ. ಇದು ರೈಸು, ಇದು ಪ್ರಸಾದಕ್ಕೆ ಕಡಲೆಕಾಳು, ಕಾಬೂಲ್ ಕಡಲೆಕಾಳು. ಇದು ಬೇರೆದ್ರಲ್ಲಿ ಮಾಡಿ ಇವಾಗ ಇಟ್ಟಿದ್ದೀನಿ. ಇದು ಪ್ರಸಾದಕ್ಕೆ. ಆಮೇಲೆ ಇಲ್ಲಿ ಕಾಳುಗೊಜ್ಜು, ಇದು ರೈಸು. ಇದು ನನ್ನ ಮಗಳಿಗೆ ಊಟ ಮಾಡೋಕ್ಕಂತೆ ತೆಗೆದಿಟ್ಟಿದ್ದೀನಿ ರೈಸು. ಆಮೇಲೆ ಇದು ಒಬ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಬ್ಬಿಟ್ಟು ತಿಂತಾಯಿದ್ಲು. ಇಷ್ಟ ಆಗಿದೆ ಇವತ್ತು ಅಡುಗೆ. ವೆರಿ ಸಿಂಪಲ್ ಆದ ಅಡುಗೆ. ಹೀಗಿತ್ತು ಇವತ್ತಿನ ಅಡುಗೆ. ಇವಾಗ ಒಂದು ರಾಶಿ ಪಾತ್ರೆ ಇದೆ, ಅದೆಲ್ಲ ತೊಳಿಬೇಕು. ಇಲ್ಲಿ ಸೆಲ್ಫ್ ಎಲ್ಲ ಗಬ್ಬೆದ್ದಿದೆ, ಸ್ಟವ್ ಅದೆಲ್ಲ ಒರೆಸ್ಬೇಕು. ಅಷ್ಟು ಕೆಲಸ ಇದೆ. ಇವಾಗ 4 ಗಂಟೆ ಆಗಿದೆ ಟೈಮು. ಇವಾಗ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆಯೆಲ್ಲ ಒರೆಸಿ, ಸ್ಟವ್ ಎಲ್ಲ ಒರೆಸಿ ಫೇಸ್ ವಾಶ್ ಮಾಡ್ಕೊಬಂದು, ಇಲ್ಲ ನಾನು ಸ್ನಾನ ಮಾಡಿಕೊಂಡು ನನ್ನ ಮಗಳು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಮತ್ತೆ ರೆಡಿ ಮಾಡ್ಕೊತೀನಿ. ಹಾಗಾಗಿ
ಮತ್ತು ಆಮೇಲಿಂದ ಬ್ಲಾಕ್ ಕಟ್ಟಿಲಿ ಮಾಡ್ತೇಳಿ ಆ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಬೆಳಿಗ್ಗೆ ತೋರ್ಸೋಕ್ಕಾಗಿಲ್ಲ, ಅರ್ಜೆಂಟ್ ತುಂಬ ಲೇಟಾಗಿತ್ತು. ಸ್ಯಾರಿ ವೇರ್ ಮಾಡಿದ್ದೆ, ಅದರಲ್ಲೂ ಮಾಡೋಕ್ಕಾಗಿಲ್ಲ. ಸಾರಿ, ಕ್ಷಮೆ ಇರಲಿ. ಸಂಜೆಯಲ್ಲಿ ಗ್ಯಾರಂಟಿಯಾಗಿ ತೋರಿಸ್ತೀನಿ, ಸರಿನಾ? ಅಲ್ಲಿ ಇವಾಗ ರೆಡಿ ಆಗಿಬಿಡ್ತೀನಿ. ಬೇಗ ಬೇಗ ಕೆಲಸ ಮಾಡೋ ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಸ್ನಾನ ಮಾಡ್ಕೊಬಂದು ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಎಷ್ಟೊಂದು ತನಕ ಶ್ಲೋಕ ಹಾಡ್ತಾ ಇದ್ಲು, ದೇವರು ಸಾಂಗ್ ಹಾಡ್ತಾ ಇದ್ಲು, ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂಥೇಳಿ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಹಾಗಾಗಿ ಮಾಡಲೇ ಇಲ್ಲ. ಅದಕ್ಕೆ ಸ್ವಲ್ಪನೇ ಕ್ಲಿಪ್ಪಿಂಗ್ ಅವಾಗಲೇ ಸ್ಟಾರ್ಟ್ ಮಾಡಿದ್ದೆ. ಎಷ್ಟೊಂದು ಹಾಡ್ತಾ ಇದ್ಲು, ಒಂದು 5-6 ಹಾಡಿದ್ಲು. ಆಮೇಲೆ ಲಾಸ್ಟಿಗೆ ಹಾಡ್ತಾ ಇದ್ಲು, ಅಷ್ಟೊತ್ತಿಗೆ ನಿಲ್ಲಿಸೇ ಬಿಟ್ಲು. ಹಾಡಲೇ ಇಲ್ಲ. ನಾನು ಇಷ್ಟು ಅದೇ ಆಮೇಲೆ ಹಾಡು ಅಂತೆ, ಇಲ್ಲಪ್ಪ ಅಂಥೇಳಿ ಸುಮ್ಮನೆ ಅಷ್ಟೇ. ಏಕಾಗ್ತಾ ಇದ್ದಾಳೆ ಅಂಥೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಈ ಥರ ರೆಡಿ ಆಗಿದ್ದೀನಿ. ನನ್ನ ಮಕ್ಕಳು ಈ ಥರ ರೆಡಿ ಆಗಿದ್ದಾಳೆ. ಪೂರ್ತಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಏಕಾಗ್ತಾ ಇದ್ದೀವಿ ಅಂಥೇಳಿ ಕಮೆಂಟ್ ಮಾಡಿ. ಫುಲ್ಲು ಟ್ಯಾನ್ ಆಗಿದ್ದರಿಂದ ಸ್ವಲ್ಪ ಅಲ್ಲೇ ವೀಡಿಯೋಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಎಲ್ಲ ರೆಡಿನಾ? ಬಂದಮೇಲೆ ಕುಂಕುಮ ಕೊಡು, ಸರಿನಾ? ಆನ್ ಆಗಿದೆ. ಅಪ್ಪ, ತಲೆ ಎಲ್ಲ ನೋಯ್ತಾ ಇದೆ. ಇವಾಗ ಟೈಮ್ 5:30. ಬಾ, ಆಚೆ ಹೋಗ್ಬೇಡ. ಎಲ್ಲ ರಂಗೋಲಿ ಎಲ್ಲ ಅಳಿಸ್ಬಿಡ್ತೀರಾ ನೋಡಲ್ಲಿ. ಹೂವು ಇದೆ, ತಲೆ ನೋಯ್ತಾ ಇದೆ ನನಗೆ. ಮಲ್ಲಿಗೆ ಹೂವು ಹಾಕ್ಕೊಂಡ್ರೆ ಇಲ್ಲ ತಲೆ ನೋವು ಬರುತ್ತೆ, ಹಾಗಾಗಿ ಹಾಕ್ಕೋತಾ ಇಲ್ಲ ಮಲ್ಲಿಗೆ ಹೂವು. ನೋಡೋಣ ನಿಮಗೆ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಇನ್ನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾರಾದರೂ ಬಂದ್ರಾ? ಇನ್ನೂ ಇಲ್ಲ, ಅಪ್ಪನೇ ಬಂದಿಲ್ಲ ಇನ್ನು ಟೈಮ್ ಇದೆಪ್ಪ ಬರೋದು. ಫ್ರೆಂಡ್ಸ್, ಇದು ನನ್ನ ಮಗಳು ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ನಾನು ಕುಂಕುಮಕ್ಕೆ ಹೋಗಿ 9:30 ಬಂದೆ. 9:30 9:45 ಆಗಿತ್ತು ಆವಾಗ ಬಂದಿರೋದು. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ಸರಿನಾ? ನಾಳೆಲ್ಲ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.